Hi guys, welcome back to my channel. ಸೊ ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬರ್ಡ್ಸ್ ಆಫ್ ಪ್ಯಾರಡೈಸಿಗೆ ಬಂದಿದ್ದೀವಿ. ಇದಿರೋದು ಕನಕಪುರ ರೋಡಲ್ಲಿ ಬಂಜಾರಪಾಳ್ಯ ಅನ್ನೋ ಒಂದು ಊರಲ್ಲಿ ಇದು ಲೊಕೇಟ್ ಆಗಿರೋದು. ಇದು ಡಿಫ್ರೆಂಟ್ ಆಗಿದೆ, ಲೈಕ್ ಇದು ಫಾರ್ಮ್ ಹೌಸ್ ಥರ ಆ ಟೈಪಲ್ಲಿ ಮಾಡಿ ಎಲ್ಲ ಪಕ್ಷಿ ಪ್ರಾಣಿಗಳನ್ನೆಲ್ಲ ಅವರು ಸಾಕೊಂಡಿದ್ದಾರೆ. ಸೊ ಇದು ಒಂದು ಝೂ ಥರ ಅಲ್ಲ. ಝೂ ಆದರೆ ಜಸ್ಟ್ ನಾವು ಹೋಗಿ ನೋಡಿ ಬಂದ್ಬಿಡ್ತೀವಿ. ಬಟ್ ಇಲ್ಲಿ ನಾವು ಪ್ರಾಣಿಗಳನ್ನ ಟಚ್ ಮಾಡ್ಬೋದು, ಪಕ್ಷಿಗಳನ್ನ ಇಟ್ಕೋಬೋದು, ಟಚ್ ಮಾಡ್ಬೋದು, ಫೀಡ್ ಮಾಡ್ಬೋದು, ಪ್ರಾಣಿಗಳನ್ನೆಲ್ಲ ಮುಟ್ಬೋದು. ನಮ್ಮ ಕೈಗೆ ಸ್ನೇಕ್ ಎಲ್ಲ ಕೊಡ್ತಾರೆ. ಸೊ ನೋಡೋಣ ಬನ್ನಿ ಯಾವ ಥರ ಇರುತ್ತೆ, ಹೇಗಿರುತ್ತೆ ಪ್ರೊಸೀಜರ್ ಅಂತ ಎಲ್ಲ. ಸೊ ಹೋಗೋಣ. ಫೈನಲಿ ಬರ್ಡ್ಸ್ ಆಫ್ ಪ್ಯಾರಡೈಸಿಗೆ ಬಂದಿದ್ದೀವಿ. ಇಲ್ಲೆಲ್ಲ ಕಾರೆಲ್ಲ ಪಾರ್ಕ್ ಮಾಡಿದ್ದಾರೆ. ಇಲ್ಲಿ ಎಂಟ್ರಿ ಇದೆ. ಸೊ ನಾವು ಪ್ರೀ ಬುಕ್ ಮಾಡಬೇಕಂತೆ. ಸೊ 12:30 ಒಂದು ಬ್ಯಾಚ್ ಇದೆ, ಬ್ಯಾಚ್ ವೈಸ್ ಬಿಡ್ತಾರೆ ನಮಗೆ. ನೋಡೋಣ ನಮಗೆ ಬಿಡ್ತಾರೆ ಹೇಗೆ ಅಂತ. ಇಲ್ಲಿ ಬುಕ್ಕಿಂಗ್ ಆದಮೇಲೆ ಬ್ಯಾಂಡ್ ಕೊಡ್ತಾರೆ. ಅವರೆಲ್ಲ ಹಾಕ್ಕೊಂಡಿದ್ದಾರೆ ಬ್ಯಾಂಡ್. ಆ ಥರ ನಾವು ಬ್ಯಾಂಡ್ ಹಾಕ್ಕೋಬೇಕು. ನೀವೇನಾದರೂ ವೆಬ್ಸೈಟಿಂದ ಪ್ರೀ ಬುಕ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲೇ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಅದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಗೂಗಲಲ್ಲಿ ಓಪನ್ ಆಗುತ್ತೆ. ಸೊ ಅದೆಲ್ಲ ಫಿಲ್ ಮಾಡಿ ನೀವು ಅಲ್ಲೇ ಪೇಮೆಂಟ್ ಮಾಡಿ ಅವರಿಗೆ ತೋರಿಸಿದ್ರೆ ಅವ್ರು ನಿಮಗೆ ಈ ಥರ ವೈಟ್ ಬ್ಯಾಂಡ್ಸ್ ಕೊಡ್ತಾರೆ. ಸೊ ಆ ಗ್ರೂಪಿಗೆಲ್ಲ ಫುಲ್ ವೈಟ್ ಬ್ಯಾಂಡ್ಸ್ ಇರುತ್ತೆ. ಆ ಒಂದು ಗ್ರೂಪ್ ಅಂತರ ಕನ್ಸಿಡರ್ ಆಗುತ್ತೆ. ಬ್ಯಾಚಸ್ ವೈಸ್ ಬಿಡ್ತಿರೋದ್ರಿಂದ ಒಂದೊಂದು ಬ್ಯಾಚ್ಗೆ ಒಂದೊಂದು ಕಲರ್ ಇರುತ್ತೆ. ಸೊ ಇಟ್ ಡಸಂಟ್ ಮ್ಯಾಟರ್. ತೋರಿಸು. ಸೊ ಅನಿಮಲ್ ಇಂಟರಾಕ್ಷನ್ ಅಂತ ಹೇಳಿದ ತಕ್ಷಣ ಯು ಗೋಯಿಂಗ್ ಟು ಹೋಲ್ಡ್ ಸಮ್ ಅನಿಮಲ್ಸ್. ಸ್ವಲ್ಪ ಅನಿಮಲ್ಸ್ನ ನೀವೇ ಟಚ್ ಮಾಡಬೇಕಾಗತ್ತೆ. ಆ್ಯಂಡ್ ಫ್ಯೂ ಅನಿಮಲ್ಸ್ ಯು ಹ್ಯಾವ್ ಟು ಫೀಡ್ ದೆಮ್, ತಿನ್ನಿಸ್ಬೇಕು. ಸೊ ಟು ಡೂ ಆಲ್ ದೀಸ್ ಆಕ್ಟಿವಿಟೀಸ್ ವಿ ಹ್ಯಾವ್ ಟು ಫಾಲೋ ಸಮ್ ರೂಲ್ಸ್. ಆ್ಯಂಡ್ ಒನ್ ಆಫ್ ದೆಮ್ ಡಸಂಟ್ ಹ್ಯಾವ್ ಅ ಟೇಲ್. ಬಾಲ ಇಲ್ದಿರುವಂತಹ ಇಲ್ಲಿಯ ಪ್ರಜಾತಿ ಇಟ್ಸ್ ಅ ಗಿನಿ ಪಿಗ್. ಬಟ್ ಹ್ಯಾಮ್ಸ್ಟರ್ ದೇ ಡೂ ಹ್ಯಾವ್ ಅ ಟೇಲ್. ಒಂದು ಸಣ್ಣ ಬಾಲ ಮಾತ್ರ ಇರುತ್ತೆ. ಆ್ಯಂಡ್ ಹಿಸ್ ನೇಮ್ ಇಸ್ ಮಿಸ್ಟರ್ ಕ್ಯಾಪ್ಸ್ಯೂಲ್ ದ ಗಿನಿ ಪಿಗ್. ಆ್ಯಂಡ್ ಹಿ ಇಸ್ ಮಿಸ್ಟರ್ ಕ್ಲೌಡ್, ಮೋಡ. ಯಾಕಂದ್ರೆ ಮೋಡ ಥರನೇ ತುಂಬ ಸಾಫ್ಟ್ ಆಗಿ ಲೈಟ್ ವೇಟ್ ಆಗಿ. ನಮ್ಮ ಅಕ್ಕಂಗೆ ಇಷ್ಟಕ್ಕೆ ಭಯ ಆಗೋಯ್ತು. ಇನ್ನೇನ್ ಮಾಡುತ್ತೆ, ಕಚ್ಚಿಬಿಡುತ್ತೆ ಅಂತ ಭಯ. ಅದು ಕಚ್ಚಲ್ಲ, ಬಟ್ ಅದು ಮುಲಮಲ ಥರ ಭಯ ಆಗುತ್ತೆ. ಏನಿಲ್ಲ, ನನ್ನ ಹತ್ರ ಎಷ್ಟೊತ್ತಿತ್ತು ಗೊತ್ತಾ? ತಗೊಳ್ಳಿ ಅಂತವನೆ. ಇಲ್ಲಿ ನೋಡಿ, ಇದು ಕೊಟ್ಟಿದ್ದಾನೆ. ಅದೇ ಇದು
ಮರಿ ಇದು ಅಮೆರಿಕನ್ ಕ್ರೀಮ್ ಅಮೆರಿಕನ್ ಕ್ರೀಮ್ ಏನಿದು ಬೆಕ್ಕು. So now we are watching the world's largest bird. ಅತಿ ದೊಡ್ಡ ಪ್ರಜಾತಿಯ ಹಕ್ಕಿ. As called the world's largest bird, which lay world's largest egg, and hatch ಆದಾಗಲೂ ಕೂಡ ಅದ್ರ ಮರಿ ತುಂಬಾ ದೊಡ್ಡದಾಗಿರುತ್ತೆ. And can you look at the legs? ಎಷ್ಟು ಫಿಂಗರ್ಸ್ ಇದಾವೆ? How many digits or toes? 3 now. 2. So ostriches are the only bird which have twin toes. ಬಾಗಲ್ವಾ ಕೊಡು ತಿಂತು ಇನ್ನ ಇದೆ ತಾನೆ ಕೊಡು. So once they have committed, they stay loyal to each other. ಒಂದ್ಸಲ ಕಮಿಟ್ಮೆಂಟ್ ಕೊಟ್ರು ಅಂದ್ರೆ ಒಬ್ರು ಇನ್ನೊಬ್ರನ್ನ ಬಿಟ್ಕೊಡ್. ಮಿಲ್ಕ್ ಅಂಡ್ ವಾಟರ್. Can they support? All you have to do is just support the body. ಬಾಡಿನ ಸಪೋರ್ಟ್ ಮಾಡಿದ್ರೆ ಸಾಕು. ಅವ್ರಿಗೆ ನಿಮ್ಗೆ ಸಪೋರ್ಟ್ ಇಷ್ಟ ಆಗಿದೆ ಅಂದ್ರೆ ನೀವು ಕಾನ್ಫಿಡೆಂಟ್ ಆಗಿ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಓಕೆ. ನೀವಿಲ್ಲ ಇದು ಕರೆಕ್ಟಾಗಿ ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಅದೇ ಸೆಕೆಂಡಿಗೆ ಹಾರ್ಕೊಂಡು ಹೋಗ್ಬಿಡುತ್ತೆ. ಗೈಸ್ ಆಸ್ಟ್ರಿಚ್ ಕಚ್ಬಿಟ್ಟಿದೆ ಅವ್ರಿಗೆ. ಇಲ್ಲಿ ರೆಡ್ ಆಗಿದೆ ನೋಡಿ. ಅವ್ರಿಗೆ ಕೇಳಬೇಕು ಏನಾಗಿದೆ. This is the right. All you have to do is keep your 4 fingers at the bottom and lock their feathers with the thumb. Or else they can open up their feathers like this and they will give you a hard slap. ಅದು ಬದುಕುಳಿ ಆಗ್ಲಿ, ಕಾಲಿಂದ ಆಗ್ಲಿ, ಕತ್ತಿಂದ ಆಗ್ಲಿ, ಒಂದು ರೆಕ್ಕೆ ಆಗ್ಲಿ ಇಟ್ಕೊಳಕ್ ಹೋಗ್ಬಾರ್ದು. ಗೈಸ್ ಈಗ ನಮ್ಮ ಮುಂದೆ ಈಮು ಇದೆ. ಸೊ ಅದು ತೋರಿಸಿ ನೋಡಿ. ಹಾಗೆ ಎಲ್ಲಿದೆ? ಇಲ್ಲಿದೆ. ಸೊ ನನ್ನ ತಂಗಿ ಫೀಡ್ ಮಾಡ್ತಿದ್ದಾಳೆ. ಇಲ್ಲಿ ನೋಡಿ ತೋರಿಸ್ತೀನಿ. ಈಮು ವಿಶ್ವದ 7ನೇ ಅತಿ ದೊಡ್ಡ ಹಕ್ಕಿ ಇದು ಈಮು. And where do they come from? They come from Australia. ಅದನ್ನು ಬಿಡ್ತಾರೆ ಒಳಗೆ. ಈಗ ನೀನು ಎದ್ರಕೊಂತ ಸಖತ್ ಭಯ ಆಗುತ್ತೆ ನನಗೆ. One interesting fact.
ಗೈಸಿ ನೇಮು ಬೇಬಿ ಬೃಂದ ಅಂತೆ, 4 months old ಬೇಬಿ. ಗೈಸ್ ಇದು ಜಾಕ್, ಹೆಡ್ ಆಫ್ ದ ಫ್ಯಾಮಿಲಿ, ಆ್ಯಂಡ್ ದಿಸ್ ಈಸ್ ರೋಸ್, ಫೀಮೇಲ್ ಹೆಡ್ ಆಫ್ ದ ಫ್ಯಾಮಿಲಿ, ಆ್ಯಂಡ್ ಇದು ಅವರ ಪಾಪ್. To clean the gutter. So these fishes come in different variety of colors, and keeping these fish people will believe a sign of luck. So he means that was. So ನನ್ನ ಕೈಲಿ ಏನಿದೆ ಯಾರನ್ನ ಗೆಸ್ ಮಾಡ್ಬೋದಾ? ಟರ್ಟಲ್ ಟಾರ್ಟಾಯ್ಸ್, ಲಾರ್ಜೆಸ್ಟ್ ಟಾರ್ಟಾಯ್ಸ್ ಇದು. ಸೊ ಇವ್ರ ಲೈಫ್ ಸ್ಪ್ಯಾನ್ ಬಂದು ಅರೌಂಡ್ 120 to 150 years ವರೆಗೂ ಬದುಕ್ತಾರೆ. ಸೊ ನಾನು spider turtle. So turtle completely stays in the water. So ಇವ್ರು ನೀರು ಮತ್ತೆ ಭೂಮಿಲಿ ಎರಡರಲ್ಲೂ ಇರ್ಬೋದು. ಇವ್ರನ್ನ ಟೆರಾಪಿನ್ ಅಂತ ಹೇಳ್ತೀವಿ. Nose to tip of their tail, they'll scrub their body. So fullu ಮೈನ ಉಚ್ಕೊಂಡು ಸ್ನಾನ ಮಾಡ್ತಾರೆ. You can see there, yes, that's how they'll take bath. Comes to an mongoose family, ಅಂದ್ರೆ ಮುಂಗ್ಸಿ ಜಾತಿಗೆ ಸೇರೋ ಅಂತವ್ರು. And you can observe they are digging out, ತೋಡ್ತಾ ಇದಾರಲ್ಲ. So it's their natural behavior, natural habit. They can dig a depth of 6 foot. So 6 ಅಡಿ ಆಳದವರೆಗೂ ತೋಡ್ಬೋದು ಅವರು. ನೋಡಿ ನೋಡ್ತಿದ್ರ ಅಂತ ಯಾರನ್ನ ಗೆಸ್ ಮಾಡ್ಬೋದಾ? Iguana. Yes. Okay. We call them as iguana. So ಅಲ್ಲಿ ನೋಡು ಮೇಲೆ ಎಷ್ಟೊಂದಿದೆ. iguana ಅಂತ ಹೇಳ್ತೀವಿ. ಮೇಲೆಲ್ಲ ಇದೆ. Guess what is their main diet? Means what do they eat ತಿಂತಾರೆ? To scare off the other predators. So ಬೇರೆ ಪ್ರಾಣಿಗಳು ಅದನ್ನ ನೋಡಿ ಭಯ ಬೀಳೋದಕ್ಕೋಸ್ಕರ ಆ ರೀತಿ ಇದೆ. ಬಟ್ ಅದು ತುಂಬಾ ಸಾಫ್ಟ್ ಆಗಿರುತ್ತೆ. And you can see they have a long tail. So ಉದ್ದವಾಗಿರೋ ಬಾಲ ಇರುತ್ತೆ. ಸೊ ಬಾಲದಿಂದ ನಮಗೆ ಏನಾದ್ರು ಹೊಡೆದ್ರು ಅಂತ ಹೇಳಿದ್ರೆ ಕಟ್ ಆಗೋಂಥ ಚಾನ್ಸಸ್ ಇರುತ್ತೆ.